ಓಂ ನಮಃ ಶಿವಾಯ. ಮಾರ್ಚ್ 15ರಿಂದ 20ರ ಈ ಪವಿತ್ರ ಕಾಲಘಟ್ಟದಲ್ಲಿ ನನ್ನ ಪ್ರೀತಿಯ ಮಕರ ರಾಶಿಯ ಬಾಂಧವರೇ, ಬಾಯಾರಿಕೆಯಿಂದ ಬಳಲುತ್ತಿರುವವನ ಹತ್ತಿರಕ್ಕೆ ಜಲದ ಸೆಲೆಯಿರುವ ಬಾವಿಯೇ ನಡೆದು ಬಂದ ಪವಾಡವನ್ನು ನೀವು ಎಂದಾದರೂ ಕಲ್ಪಿಸಿಕೊಂಡಿದ್ದೀರಾ? ಸಾಮಾನ್ಯವಾಗಿ ಜನರು ತಮ್ಮ ಬಾಯಾರಿಕೆಯನ್ನು ತಣಿಸಿಕೊಳ್ಳಲು ಜಲಮೂಲಗಳ ಅನ್ವೇಷಣೆಯಲ್ಲಿ ಅಲೆಯುತ್ತಾರೆ. ಆದರೆ ಇಂದಿನ ಗ್ರಹಗತಿಗಳ ಪ್ರಕಾರ ನಿಮ್ಮ ರಾಶಿಯವರಿಗೆ ಪರಿಸ್ಥಿತಿಯು ಸಂಪೂರ್ಣವಾಗಿ ವ್ಯತಿರಿಕ್ತವಾಗಿರಲಿದೆ. ನೀವು ಬೆವರಿಸಿ ಹಗಲಿರುಳು ಶ್ರಮಪಟ್ಟು ಬೆನ್ನಟ್ಟುತ್ತಿದ್ದ ಸುವರ್ಣ ಸದವಕಾಶಗಳು ಈಗ ತಾವಾಗಿಯೇ ನಿಮ್ಮ ಹೊಸ್ತಿಲನ್ನು ಮೆಟ್ಟಲಿವೆ ಎಂದು ನಕ್ಷತ್ರಗಳ ಸಂಚಾರವು ಸಾರುತ್ತಿದೆ. ಇಂದಿನ ಈ ರಾಶಿಫಲವು ನಿಮ್ಮ ಪಾಲಿಗೆ ಒಂದು ದಿವ್ಯವಾದ ಮತ್ತು ಗಹನವಾದ ದೈವಿಕ ಸಂದೇಶವನ್ನು ಅಡಗಿಸಿಟ್ಟುಕೊಂಡಿದೆ. ನಿಮ್ಮ ಅದೃಷ್ಟದ ದಿವ್ಯಜ್ಯೋತಿಯು ಇದ್ದಕ್ಕಿದ್ದಂತೆ ನಿಮ್ಮ ಕಡೆಗೆ ಪ್ರಕಾಶಿಸುತ್ತಿರುವಂತೆ ಭಾಸವಾಗುತ್ತಿದೆ. ಸ್ಥಗಿತಗೊಂಡು ಧೂಳು ಹಿಡಿದಿದ್ದ ಕಾರ್ಯಗಳು ಹಠಾತ್ ವೇಗ ಪಡೆದು ಪೂರ್ಣಗೊಳ್ಳಲಿವೆ. ದೀರ್ಘಕಾಲದಿಂದ ಕಾಡುತ್ತಿದ್ದ ಜಟಿಲ ಸಮಸ್ಯೆಗಳು ಅಂತ್ಯವಾಗಲಿವೆ, ಅಥವಾ ನೀವು ಕನಸಿನಲ್ಲೂ ಊಹಿಸದಂತಹ ಒಂದು ಬೃಹತ್ ಅವಕಾಶವು ಮೈದಳೆಯುವ ಸಾಧ್ಯತೆಯಿದೆ. ಕೆಲವೊಮ್ಮೆ ಜೀವನದ ಕಠಿಣ ಹೋರಾಟದ ಹಾದಿಯಲ್ಲಿ ನಾವು ಸುರಿಸಿದ ಬೆವರಿನ ಶ್ರಮವು ಅನಿರೀಕ್ಷಿತವಾಗಿ ಮತ್ತು ನಮ್ಮ ನಿರೀಕ್ಷೆಗಿಂತಲೂ ಮಿಗಿಲಾದ ಫಲಗಳನ್ನು ಕರುಣಿಸುವ ಶುಭಕಾಲವೊಂದು ಒದಗಿ ಬರುತ್ತದೆ. ಮತ್ತು ಇಂದಿನ ದಿನವೂ ಅಂತಹ ಸೌಭಾಗ್ಯದ ಮುನ್ಸೂಚನೆಯಂತೆ ಭಾಸವಾಗುತ್ತಿದೆ. ಆದರೆ ಇಲ್ಲಿ ಒಂದು ಅತ್ಯಂತ ನಿರ್ಣಾಯಕವಾದ ಅಂಶವನ್ನು ನೀವು ಮರೆಯಬಾರದು. ಅದೃಷ್ಟವು ಯಾವಾಗ ನಿಮ್ಮ ಬಾಗಿಲನ್ನು ಬಡಿದಿದೆ ಎಂಬುದನ್ನು ಸರಿಯಾಗಿ ಗುರುತಿಸುವ ವಿವೇಚನಾ ಶಕ್ತಿ ನಿಮ್ಮಲ್ಲಿ ಜಾಗೃತವಾಗಿರಬೇಕು. ನೀವು ಯಾವುದಾದರೂ ಹೊಸ ದಾರಿಯನ್ನು ಕಂಡರೆ, ವಿಭಿನ್ನವಾದ ಮಾಹಿತಿಯನ್ನು ಆಲಿಸುತ್ತಿದ್ದರೆ, ಅಥವಾ ಈ ದಿನ ಯಾರೊಂದಿಗಾದರೂ ವಿಶೇಷವಾದ ಮಾತುಕತೆ ನಡೆಸುತ್ತಿದ್ದರೆ ಅದನ್ನು ಲಘುವಾಗಿ ಪರಿಗಣಿಸಬೇಡಿ. ಈ ಒಂದು ಸಣ್ಣ ಸಂವಾದವೇ ನಿಮ್ಮ ಬದುಕಿನ ಮುಂದಿನ ಮಹತ್ತರವಾದ ಸಂತೋಷದ ಮೂಲವಾಗಿ ಪರಿಣಮಿಸುವ ಲಕ್ಷಣಗಳಿವೆ. ಹಾಗಾದರೆ ಇಂದು ನಿಮ್ಮ ಬದುಕಿನ ಸುಖದ ಮಹಾದ್ವಾರವು ಸದ್ದಿಲ್ಲದೆ ತೆರೆಯಲಿದೆಯೇ? ನೀವು ಕಲ್ಪಿಸಿಕೊಂಡಿದ್ದಕ್ಕಿಂತಲೂ ಮಿಗಿಲಾದ ಲಾಭವು ಈ ದಿನ ನಿಮಗೆ ಲಭ್ಯವಾಗಬಹುದೇ? ಮತ್ತು ದಿನದ ಯಾವ ನಿರ್ದಿಷ್ಟ ಘಳಿಗೆಯಲ್ಲಿ ನೀವು ಅತೀವ ಜಾಗರೂಕರಾಗಿ ಮತ್ತು ಹೆಚ್ಚು ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸಬೇಕು? ಈ ಎಲ್ಲಾ ಕುತೂಹಲಕಾರಿ ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರವನ್ನು ಕಂಡುಕೊಳ್ಳಲು ಈ ದೈವವಾಣಿಯನ್ನು ಕೊನೆಯ ಅಕ್ಷರದವರೆಗೂ ಆಲಿಸಲು ಮರೆಯದಿರಿ, ಏಕೆಂದರೆ ಇಂದಿನ ಫಲವು ನಿಮಗಾಗಿ ಕೆಲವು ವಿಶಿಷ್ಟ ಚಿಹ್ನೆಗಳನ್ನು ಕಾದಿರಿಸಿದೆ. ಮತ್ತು ಹೌದು, ಕೈಲಾಸನಾಥನ ನಿಜವಾದ ಭಕ್ತರು ತಪ್ಪದೆ ಕೆಳಗಿನ ಪ್ರತಿಕ್ರಿಯೆಗಳ ವಿಭಾಗದಲ್ಲಿ ಜೈ ಶ್ರೀ ಮಹಾಕಾಲ್ ಎಂದು ಅಚಲ ನಂಬಿಕೆಯಿಂದ ಬರೆಯಿರಿ. ಈ ದೈವಿಕ ಮಾಹಿತಿಯನ್ನು ಪ್ರೋತ್ಸಾಹಿಸಲು ಮರೆಯಬೇಡಿ, ಏಕೆಂದರೆ ಒಬ್ಬ ದಯಾಮಯಿ ವ್ಯಕ್ತಿಯ ರೂಪದಲ್ಲಿ ನಿಮಗೆ ಮಹಾದೇವನ ಪರಮ ಆಶೀರ್ವಾದವು ಪ್ರಾಪ್ತಿಯಾಗಬಹುದು. ಹಾಗಾದರೆ ಈ ಪಯಣವನ್ನು ಪ್ರಾರಂಭಿಸೋಣವೇ? ಜ್ಯೋತಿಷ್ಯಶಾಸ್ತ್ರ ಮತ್ತು ನವಗ್ರಹಗಳ ನಿರಂತರವಾಗಿ ಬದಲಾಗುತ್ತಿರುವ ಚಲನವಲನಗಳು ಕೆಲವೊಮ್ಮೆ ಪ್ರಕೃತಿಯ ಸಾಮಾನ್ಯ ನಿಯಮಗಳೇ ಬದಲಾಗುವಂತಹ ಅಪರೂಪದ ಕಾಕತಾಳೀಯಗಳನ್ನು ಸೃಷ್ಟಿಸುತ್ತವೆ. ಇಂದು ನಿಮ್ಮ ರಾಶಿಯಲ್ಲಿ ಜನಿಸಿದ ಪುಣ್ಯವಂತರಿಗೆ ಅಂತಹ ಒಂದು ಅತೀಂದ್ರಿಯ ಮತ್ತು ಪವಿತ್ರ ಸಮಯದ ಆರಂಭವನ್ನು ನಕ್ಷತ್ರಮಂಡಲವು ಸೂಚಿಸುತ್ತಿದೆ. ವಿಧಿಯ ಶಕ್ತಿಗಳು ಎಷ್ಟು ಪ್ರಬಲವಾಗಿ ನಿಮ್ಮ ಪರವಾಗಿ ಒಂದಾಗುತ್ತಿವೆ ಎಂದರೆ, ನೀವು ವರುಷಗಳಿಂದ ಹಂಬಲಿಸುತ್ತಿದ್ದ ಸುಯೋಗಗಳು ಈಗ ದಾರಿ ಮಾಡಿಕೊಡಲು ಸನ್ನದ್ಧವಾಗಿವೆ, ನಿಮ್ಮ ಬಾಗಿಲನ್ನು ಬಡಿಯುತ್ತಿವೆ. ಇದು ಕೇವಲ ಕಾಕತಾಳೀಯ ಘಟನೆಯಲ್ಲ, ಬದಲಾಗಿ ನಿಮ್ಮ ಗತಕಾಲದ ಪ್ರಾಮಾಣಿಕ ಶ್ರಮ ಮತ್ತು ಅಚಲವಾದ ಸಹನೆಯ ಫಲವು ಈಗ ಪಕ್ವವಾಗಿ ನಿಮ್ಮ ಕೈಗೆ ಸಿಗುತ್ತಿದೆ. ಬಾಯಾರಿದವನ ಬಳಿಗೆ ಬಾವಿಯೇ ನಡೆದು ಬರುತ್ತದೆ ಎಂದರೆ, ದೈವವು ಈಗ ನಿಮ್ಮ ಮೇಲೆ ಅಪಾರ ಕರುಣೆ ತೋರಿ ನಿಮ್ಮ ಬದುಕಿನ ಸಂಘರ್ಷವನ್ನು ಸರಳಗೊಳಿಸಲು ಬಯಸುತ್ತಿದೆ ಎಂದರ್ಥ. ಇಂದು ನಿಮ್ಮ ಜೀವನದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ಸೂಚಿಸುತ್ತಿದೆ. ನೀವು ದಿಕ್ಕು ದೆಸೆಯಿಲ್ಲದೆ ಓಡುವುದನ್ನು ನಿಲ್ಲಿಸಬೇಕು. ಬದಲಿಗೆ ಒಂದು ಸಣ್ಣ ವಿರಾಮವನ್ನು ಪಡೆದು ಸರಿಯಾದ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳಬೇಕು. ವೃತ್ತಿಜೀವನದ ದೃಷ್ಟಿಕೋನದಿಂದ ಅವಲೋಕಿಸಿದರೆ ಈ ದಿನವು ಒಂದು ದೈವಿಕ ವರದಾನವೇ ಸರಿ. ಬಹಳ ಸಮಯದಿಂದ ನೀವು ಒಂದು ಉನ್ನತ ಹುದ್ದೆ, ಸಾಮಾಜಿಕ ಪ್ರತಿಷ್ಠೆ ಅಥವಾ ಒಂದು ಬೃಹತ್ ಯೋಜನೆಯನ್ನು ಬೆನ್ನಟ್ಟುತ್ತಿದ್ದೀರಿ, ಆದರೆ ಅದು ಮರೀಚಿಕೆಯಂತೆ ಕೈಗೆ ಸಿಗದೆ ಜಾರಿಹೋಗುತ್ತಿತ್ತು. ಇಂದು ಅದೇ ಸುಸಂದರ್ಭವು ನಿಮಗೆ ಹೊಸ ಮತ್ತು ಅತ್ಯಂತ ಸುಧಾರಿತ ರೂಪದಲ್ಲಿ ಒದಗಿ ಬರಬಹುದು. ಹಿಂದೆ ನಿಮ್ಮ ಶ್ರಮವನ್ನು ಕಡೆಗಣಿಸಿದ್ದ ಮೇಲಧಿಕಾರಿಗಳು ಅಥವಾ ಅಧಿಕಾರಿಗಳು ಇದ್ದಕ್ಕಿದ್ದಂತೆ ನಿಮ್ಮ ಕುರಿತು ಗೌರವದ ಭಾವನೆಯನ್ನು ತಳೆಯುವುದನ್ನು ನೀವು ಗಮನಿಸಬಹುದು. ಅವರು ನಿಮ್ಮನ್ನು ವೈಯಕ್ತಿಕವಾಗಿ ಸಂಪರ್ಕಿಸುವ ಮತ್ತು ನೀವು ಎಂದಿಗೂ ಊಹಿಸದಂತಹ ದೊಡ್ಡ ಜವಾಬ್ದಾರಿಯನ್ನು ನಿಮ್ಮ ಹೆಗಲಿಗೆ ಹೊರಿಸುವ ಸಾಧ್ಯತೆಯಿದೆ. ಸಹೋದ್ಯೋಗಿಗಳು ನಿಮ್ಮ ಕರ್ತವ್ಯ ದಕ್ಷತೆಯನ್ನು ಮನಸಾರೆ ಒಪ್ಪಿಕೊಳ್ಳುವ ಕ್ಷಣವಿದು. ನಿಮ್ಮ ಪ್ರತಿಸ್ಪರ್ಧಿಗಳೂ ಸಹ ನಿಮ್ಮ ಕಾರ್ಯತಂತ್ರಗಳನ್ನು ಕಂಡು ಪ್ರಶಂಸಿಸಲೇಬೇಕಾದ ಅನಿವಾರ್ಯತೆ ನಿರ್ಮಾಣವಾಗುತ್ತದೆ. ಉದ್ಯಮಿಗಳಿಗಂತೂ ಇದು ಬಾಯಾರಿದವನ ಬಳಿಗೆ ಬಾವಿಯೇ ಬಂದಂತಹ ಅದೃಷ್ಟದ ಸಮಯ. ಕಳೆದು ಹೋಗಿದೆ ಎಂದು ನೀವು ಕೈಬಿಟ್ಟಿದ್ದ ಬೃಹತ್ ಒಪ್ಪಂದವು ಪುನಃ ಚರ್ಚೆಗೆ ಬಂದು ಯಶಸ್ವಿಯಾಗಬಹುದು. ನಿಮ್ಮ ಸಂವಹನ ಕಲೆ ಎಷ್ಟು ಪ್ರಭಾವಶಾಲಿಯಾಗಿರುತ್ತದೆ ಎಂದರೆ, ಜನರು ನಿಮ್ಮ ಆಕರ್ಷಕ ಮಾತುಗಳಿಗೆ ಮರುಳಾಗುತ್ತಾರೆ. ಆದಾಗ್ಯೂ ಇಂತಹ ಮಹತ್ತರ ಅವಕಾಶಗಳು ಒದಗಿ ಬಂದಾಗ ವಿನಯವಂತಿಕೆಯನ್ನು ಅಪ್ಪಿತಪ್ಪಿಯೂ ಮರೆಯಬೇಡಿ. ಅನಗತ್ಯ ಅಹಂಕಾರವು ಈ ಸುವರ್ಣಕಾಲವನ್ನು ಹಾಳು ಮಾಡಬಹುದು.
ಆದ್ದರಿಂದ ನಿಮ್ಮ ಗೆಲುವಿನಲ್ಲಿ ನಿಮ್ಮ ತಂಡದ ಶ್ರಮ ಮತ್ತು ಪರಮಾತ್ಮನ ಕೃಪೆಯನ್ನು ಸ್ಮರಿಸುವುದು ಶ್ರೇಷ್ಠವಾದುದು. ಆರ್ಥಿಕ ದೃಷ್ಟಿಯಿಂದ ಇಂದಿನ ದಿನವು ನಿಮ್ಮ ಮಕರ ರಾಶಿಗೆ ಶುಭ ಚಿಹ್ನೆಗಳಿಂದ ಕಂಗೊಳಿಸುತ್ತಿದೆ. ಹಣ ಸಂಪಾದಿಸಲು ಕಠಿಣ ಪರಿಶ್ರಮ ಅತಿ ಮುಖ್ಯ ಎಂಬುದು ಸಾರ್ವಕಾಲಿಕ ಸತ್ಯವಾದರೂ, ಇಂದಿನ ಫಲವು ಹಣವು ಅತ್ಯಂತ ಸುಲಭ ಮತ್ತು ಅನಿರೀಕ್ಷಿತ ದಾರಿಗಳ ಮೂಲಕ ಹರಿದು ಬರಲಿದೆ ಎಂದು ಹೇಳುತ್ತಿದೆ. ನೀವು ಮರೆತೇ ಹೋಗಿದ್ದ ಯಾವುದೋ ಹಳೆಯ ಹೂಡಿಕೆಯು ಇಂದು ಗಣನೀಯ ಪ್ರಮಾಣದ ಲಾಭವನ್ನು ನೀಡುವ ಸಾಧ್ಯತೆಯಿದೆ, ಅಥವಾ ವಾಪಸ್ ಬರುವುದಿಲ್ಲ ಎಂದು ನೀವು ನಿರ್ಧರಿಸಿದ್ದ ಹಣವು ಇದ್ದಕ್ಕಿದ್ದಂತೆ ಮರಳಿ ಬರಬಹುದು. ಸಾಕ್ಷಾತ್ ಲಕ್ಷ್ಮೀದೇವಿಯ ಕಟಾಕ್ಷವು ನಿಮ್ಮ ಮೇಲೆ ಮಳೆಯಂತೆ ಸುರಿಯುತ್ತಿರುವ ಕಾಲವಿದು. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿ ಹೆಚ್ಚಳವಾಗುವ ಬಲವಾದ ಲಕ್ಷಣಗಳಿವೆ. ಇದು ಯಾವುದೇ ಅಡ್ಡದಾರಿ ಅಥವಾ ಲಾಟರಿಯ ಲಾಭದಿಂದಲ್ಲ, ಬದಲಾಗಿ ನಿಮ್ಮ ಹಳೆಯ ಸಕಾಲಿಕ ನಿರ್ಧಾರಗಳ ಫಲವಾಗಿದೆ. ಆಸ್ತಿಗೆ ಸಂಬಂಧಿಸಿದಂತೆ ಕೆಲವು ಸಕಾರಾತ್ಮಕ ತಿರುವುಗಳು ಗೋಚರಿಸಬಹುದು. ನೀವು ಸ್ವಂತ ಮನೆ ಅಥವಾ ನಿವೇಶನ ಖರೀದಿಯ ಕನಸು ಹೊಂದಿದ್ದರೆ, ಅದಕ್ಕೆ ಅಡ್ಡವಾಗಿದ್ದ ದಾಖಲೆಗಳ ಸಮಸ್ಯೆಯು ಇಂದು ಸ್ವಯಂಚಾಲಿತವಾಗಿ ನಿವಾರಣೆಯಾಗಲಿದೆ. ಒಬ್ಬ ಆಪ್ತ ಸ್ನೇಹಿತ ಅಥವಾ ಸಂಬಂಧಿಕರು ನಿಮಗೆ ಆರ್ಥಿಕವಾಗಿ ಬೆನ್ನೆಲುಬಾಗಿ ನಿಲ್ಲಲು ಮುಂದೆ ಬರಲಿದ್ದಾರೆ. ಗ್ರಹಗಳು ಅನುಕೂಲಕರ ಸ್ಥಾನದಲ್ಲಿದ್ದಾಗ ದಾರಿದ್ರ್ಯವು ಸಮೃದ್ಧಿಯಾಗಿ ಬದಲಾಗುತ್ತದೆ ಎಂಬುದನ್ನು ಈ ದಿನ ನಿಮಗೆ ಕಲಿಸಿಕೊಡುತ್ತದೆ. ನೀವು ಮಾಡಬೇಕಾದುದು ಇಷ್ಟೇ: ವ್ಯರ್ಥ ಖರ್ಚುಗಳನ್ನು ನಿಯಂತ್ರಿಸಿ ಆರ್ಥಿಕ ಶಿಸ್ತನ್ನು ಅಳವಡಿಸಿಕೊಳ್ಳುವುದು. ಇದು ನಿಮ್ಮ ಭವಿಷ್ಯದ ಭದ್ರ ಬುನಾದಿಯಾಗಲಿದೆ. ಸಾಮಾಜಿಕ ಮತ್ತು ಕೌಟುಂಬಿಕ ಬದುಕಿನ ವಿಷಯದಲ್ಲಿ ಇಂದು ಮಧುರವಾದ ದಿನ. ಅನೇಕ ಸಂಬಂಧಗಳು ಸಣ್ಣಪುಟ್ಟ ತಪ್ಪು ತಿಳುವಳಿಕೆಯಿಂದ ಹದಗೆಟ್ಟಿರುತ್ತವೆ. ಆದರೆ ಇಂದಿನ ಗ್ರಹಗತಿಗಳು ನಿಮ್ಮೊಂದಿಗೆ ಭಿನ್ನಾಭಿಪ್ರಾಯ ಹೊಂದಿದ್ದವರು ತಾವಾಗಿಯೇ ಬಂದು ಸಮನ್ವಯದ ಮಾತುಗಳನ್ನು ಆಡುತ್ತಾರೆ ಎಂದು ಸೂಚಿಸುತ್ತಿವೆ. ಇದು ಬಾಯಾರಿದವರನ್ನು ಮಾನವೀಯತೆಯ ಸೆಲೆಯೇ ಅರಸಿ ಬಂದಂತೆ. ವರುಷಗಳಿಂದ ಸಂಪರ್ಕದಲ್ಲಿಲ್ಲದ ಹಳೆಯ ಮಿತ್ರರು ಹಠಾತ್ ಕರೆ ಮಾಡುವ ಅಥವಾ ಭೇಟಿಯಾಗುವ ಸಂಭವವಿದೆ. ಮನೆಯಲ್ಲಿನ ಉದ್ವಿಗ್ನ ವಾತಾವರಣವು ತಿಳಿಯಾಗಲಿದೆ. ಹಿರಿಯರ ಮಧ್ಯಸ್ಥಿಕೆಯಿಂದ ದೀರ್ಘಕಾಲದ ಕಲಹಗಳು ಶಮನಗೊಳ್ಳಲಿವೆ. ದಾಂಪತ್ಯ ಜೀವನದಲ್ಲಿನ ಸಮಸ್ಯೆಗಳು ಕರಗಿ ಹೋಗಿ ಪರಸ್ಪರ ಪ್ರೀತಿ ಮೂಡಲಿದೆ. ನಿಮ್ಮ ಜೀವನ ಸಂಗಾತಿಯು ತಮ್ಮ ತಪ್ಪುಗಳನ್ನು ಅರಿತು ನಿಮ್ಮನ್ನು ಹತ್ತಿರಕ್ಕೆ ಸೆಳೆದುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಾರೆ. ಈ ಸಾಮರಸ್ಯದ ವಾತಾವರಣವು ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಹೆಚ್ಚಿಸುತ್ತದೆ. ಕಳೆದ ಕಾಲದ ಕಹಿ ಘಟನೆಗಳನ್ನು ಅಲ್ಲೇ ಬಿಟ್ಟು ಹೊಸ ಆರಂಭವನ್ನು ಮಾಡಿ. ಸಾಮಾಜಿಕವಾಗಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಲಿದೆ. ಜನರು ಸಲಹೆ ಮತ್ತು ಮಾರ್ಗದರ್ಶನಕ್ಕಾಗಿ ನಿಮ್ಮ ಬಳಿಗೆ ಬರಲಿದ್ದಾರೆ. ನಿಮ್ಮ ವ್ಯಕ್ತಿತ್ವವು ಎಲ್ಲರನ್ನೂ ಸೆಳೆಯುವ ಕಾಂತಿಯನ್ನು ಹೊಂದಿರಲಿದೆ. ನೆನಪಿಡಿ, ಸಂಬಂಧಗಳೇ ನಮ್ಮ ನಿಜವಾದ ಸಂಪತ್ತು. ಇಂದು ಭೌತಿಕ ಸುಖಗಳಷ್ಟೇ ಅಲ್ಲ, ನಿಮ್ಮ ಆಂತರಿಕ ಪ್ರಯಾಣಕ್ಕೂ ಇದು ನಿರ್ಣಾಯಕ ದಿನ. ಮಾನಸಿಕವಾಗಿ ನೀವು ಅತೀವ ಶಾಂತಿ ಮತ್ತು ಸಮತೋಲನವನ್ನು ಅನುಭವಿಸುವಿರಿ. ರಾತ್ರಿಗಳಲ್ಲಿ ನಿಮ್ಮನ್ನು ಕಾಡುತ್ತಿದ್ದ ಅಸ್ಥಿರತೆ ಮತ್ತು ಚಡಪಡಿಕೆ ಅದ್ಭುತವಾಗಿ ಮಾಯವಾಗಲಿದೆ. ತಲೆಯಿಂದ ಒಂದು ದೊಡ್ಡ ಭಾರವಾದ ಹೊರೆಯನ್ನು ಇಳಿಸಿದಂತೆ ನಿಮಗನ್ನಿಸುತ್ತದೆ. ಆಧ್ಯಾತ್ಮದ ಕಡೆಗೆ ನಿಮ್ಮ ಒಲವು ಹೆಚ್ಚಾಗಲಿದೆ. ಜೀವನದ ನಿಜವಾದ ಗುರಿಯನ್ನು ತೋರಿಸುವ ಗುರುಗಳು ಅಥವಾ ಪ್ರೇರಣಾತ್ಮಕ ಪುಸ್ತಕಗಳು ನಿಮಗೆ ಅನಿರೀಕ್ಷಿತವಾಗಿ ಸಿಗಬಹುದು. ಇಂದು ನೀವು ನಿಮ್ಮ ಒಳಮನಸ್ಸಿನ ದನಿಯನ್ನು ಆಲಿಸಲು ಶ್ರಮಿಸಬೇಕು. ಹೊರಗಿನ ಜಗತ್ತು ನಿಶಬ್ದವಾಗಿದ್ದಾಗ ಮಾತ್ರ ನಮ್ಮ ಒಳಗಿನ ಸಂಗೀತ ನಮಗೆ ಸ್ಪಷ್ಟವಾಗಿ ಕೇಳಿಸಲು ಸಾಧ್ಯ. ದೇವರ ಮೇಲಿನ ನಿಮ್ಮ ಅಚಲವಾದ ನಂಬಿಕೆ ಇನ್ನಷ್ಟು ಗಾಢವಾಗುತ್ತದೆ. ನೀವು ಯಾವುದೇ ಮಾನಸಿಕ ಸಂದಿಗ್ಧತೆಯಲ್ಲಿದ್ದರೂ ಅದಕ್ಕೆ ಪರಿಹಾರವನ್ನು ನಿಮ್ಮೊಳಗೆ ಕಂಡುಕೊಳ್ಳುವಿರಿ. ಈ ಸಮಯವು ಆತ್ಮಾವಲೋಕನಕ್ಕೆ ಅತ್ಯಂತ ಸೂಕ್ತವಾಗಿದೆ. ಜೀವನವೆಂದರೆ ಕೇವಲ ಧಾವಂತವಲ್ಲ, ಅದು ಪ್ರತಿಕ್ಷಣವನ್ನು ಪ್ರಜ್ಞಾಪೂರ್ವಕವಾಗಿ ಬದುಕುವುದು ಎಂಬುದನ್ನು ಅರಿತುಕೊಳ್ಳಿ. ನಿಸರ್ಗದ ಸಾನ್ನಿಧ್ಯದಲ್ಲಿ ಸ್ವಲ್ಪ ಸಮಯ ಕಳೆಯಿರಿ. ಇಂದು ನಿಮ್ಮ ಜಾಗೃತಿ ಮಟ್ಟ ಉನ್ನತವಾಗಿರುವುದರಿಂದ ಯೋಗ ಅಥವಾ ಧ್ಯಾನದ ಅಭ್ಯಾಸವನ್ನು ಮಾಡಿ. ನೀವು ಆಂತರಿಕವಾಗಿ ಸಮೃದ್ಧಿಯನ್ನು ಅನುಭವಿಸಿದಾಗ ಬಾಹ್ಯ ಜಗತ್ತಿನ ಸಮೃದ್ಧಿಯು ಸ್ವಯಂಚಾಲಿತವಾಗಿ ನಿಮ್ಮತ್ತ ಆಕರ್ಷಿತವಾಗುತ್ತದೆ. ಈ ಶಾಂತಿಯುತ ಅನುಭವವು ಭವಿಷ್ಯದ ಸವಾಲುಗಳನ್ನು ಎದುರಿಸಲು ನಿಮಗೆ ದೈಹಿಕ ಮತ್ತು ಮಾನಸಿಕ ಶಕ್ತಿಯನ್ನು ನೀಡುತ್ತದೆ. ಇಂದು ಅತ್ಯಂತ ಶುಭ ದಿನವಾಗಿದ್ದರೂ ಮತ್ತು ಅದೃಷ್ಟವು ನಿಮ್ಮ ಪರವಾಗಿದ್ದರೂ ಒಂದು ಪ್ರಮುಖ ಎಚ್ಚರಿಕೆ ಇಲ್ಲಿದೆ. ಬಾಯಾರಿದವನ ಹತ್ತಿರಕ್ಕೆ ಬಾವಿ ಬಂದಾಗ ಕೆಲವೊಮ್ಮೆ ವ್ಯಕ್ತಿಯು ಅತಿಯಾದ ಸಂಶಯದಿಂದ ಅದನ್ನು ಗುರುತಿಸದೆ ತಿರಸ್ಕರಿಸುವ ಅಪಾಯವಿರುತ್ತದೆ. ಜ್ಯೋತಿಷ್ಯದ ಪ್ರಕಾರ ಅತಿಯಾದ ಆತ್ಮವಿಶ್ವಾಸ ಅಥವಾ ಸೋಮಾರಿತನವು ಇಂದು ನಿಮ್ಮ ಅತಿದೊಡ್ಡ ಶತ್ರುಗಳಾಗಬಹುದು. ನಿಮ್ಮ ಕಣ್ಣು ಮತ್ತು ಕಿವಿಗಳನ್ನು ಸದಾ ತೆರೆದಿಡಿ. ಯಾರೋ ಒಬ್ಬರು ನೀಡುವ ಒಂದು ಸಣ್ಣ ಸುಳಿವು ನಿಮ್ಮ ವೃತ್ತಿಜೀವನದ ಗತಿಯನ್ನೇ ಬದಲಿಸುವ ಮಹತ್ತರ ಅಂಶವಾಗಬಹುದು. ಒಂದು ಸರಳವಾದ ಸಂದೇಶವು ನಿಮ್ಮ ಬದುಕಿಗೆ ಅಪಾರ ಹರ್ಷವನ್ನು ತರಬಹುದು. ನೀವು ಇಂದು ಸೋಮಾರಿತನ ಪ್ರದರ್ಶಿಸಿದರೆ ಅಥವಾ ನಾಳೆ ನೋಡೋಣ ಎಂಬ ಮುಂದೂಡುವ ಮನಸ್ಥಿತಿಯನ್ನು ಹೊಂದಿದ್ದರೆ, ಬ್ರಹ್ಮಾಂಡವು ಕಳುಹಿಸುತ್ತಿರುವ ಈ ದೈವಿಕ ಶಕ್ತಿಯು ನಿಮ್ಮಿಂದ ದೂರವಾಗಬಹುದು. ಅದೃಷ್ಟವು ಕೇವಲ ಬಾಗಿಲು ತಟ್ಟುತ್ತದೆ. ಆ ಬಾಗಿಲನ್ನು ತೆರೆಯುವುದು ಮತ್ತು ಬಂದ ಅವಕಾಶವನ್ನು ಬಳಸಿಕೊಳ್ಳುವುದು ನಿಮ್ಮ ಜವಾಬ್ದಾರಿಯಾಗಿರುತ್ತದೆ. ನಿಮ್ಮ ಸಂಶಯಗಳನ್ನು ಕನಿಷ್ಠ ಮಟ್ಟಕ್ಕೆ ಇಳಿಸಿ, ಏಕೆಂದರೆ ಇಂದು ಸಕಾರಾತ್ಮಕತೆಯ ಸಂಭ್ರಮ.
ಎಲ್ಲದರಲ್ಲೂ ಕುಂದುಕೊರತೆ ಹುಡುಕುವ ಪ್ರವೃತ್ತಿ ಇದ್ದರೆ ನಿಮ್ಮ ಸುತ್ತಲಿರುವ ಸೌಂದರ್ಯವನ್ನು ನೀವು ಕಾಣಲು ಸಾಧ್ಯವಾಗುವುದಿಲ್ಲ. ವಿನಮ್ರರಾಗಿರಿ ಮತ್ತು ಪ್ರತಿಯೊಂದು ಸಣ್ಣ ಸಾಧನೆಗೂ ದೇವರಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ. ನೆನಪಿಡಿ, ಅವಕಾಶಗಳು ಯಾವಾಗಲೂ ರತ್ನಗಂಬಳಿ ಹಾಸಿಕೊಂಡು ಬರುವುದಿಲ್ಲ. ಅವು ಸಾಮಾನ್ಯ ವಿಷಯಗಳ ವೇಷದಲ್ಲಿ ಅಡಗಿರುತ್ತವೆ. ಆದ್ದರಿಂದ ಇಂದು ಯಾವುದೇ ವ್ಯಕ್ತಿ ಅಥವಾ ವಿಚಾರವನ್ನು ಹಗುರವಾಗಿ ಪರಿಗಣಿಸಬೇಡಿ. ನಿಮ್ಮ ಸಕ್ರಿಯ ಪಾಲ್ಗೊಳ್ಳುವಿಕೆಯೇ ಯಶಸ್ಸಿನ ಮೂಲಮಂತ್ರ. ಭಾಗ್ಯದ ಬಾಗಿಲುಗಳು ತೆರೆದಾಗ ಅದನ್ನು ನಿಭಾಯಿಸಲು ನಿಮ್ಮ ದೇಹ ಮತ್ತು ಮನಸ್ಸು ಸಂಪೂರ್ಣವಾಗಿ ಸದೃಢವಾಗಿರಬೇಕು. ಇಂದಿನ ಜಾತಕದ ಫಲದಂತೆ ನಿಮ್ಮ ದೈಹಿಕ ಶಕ್ತಿ ಮಟ್ಟವು ಅತ್ಯಂತ ಉನ್ನತವಾಗಿರಲಿದೆ. ಇದುವರೆಗೆ ನೀವು ಅನುಭವಿಸುತ್ತಿದ್ದ ಆಯಾಸ ಮತ್ತು ಮಂದತೆ ಗಮನಾರ್ಹವಾಗಿ ಕಡಿಮೆಯಾಗಲಿದೆ. ಆರೋಗ್ಯವಂತ ಶರೀರದಲ್ಲಿ ಮಾತ್ರ ಆರೋಗ್ಯವಂತ ಬುದ್ಧಿ ನೆಲೆಸಲು ಸಾಧ್ಯ ಎಂಬುದನ್ನು ಇಂದು ಪ್ರಕೃತಿಯು ನೆನಪಿಸುತ್ತದೆ. ನಿಮ್ಮ ದಿನಚರಿಯಲ್ಲಿ ಯೋಗ ಅಥವಾ ಪ್ರಾಣಾಯಾಮವನ್ನು ಅಳವಡಿಸಿಕೊಳ್ಳಲು ಇದು ಸಕಾಲ. ವಿಶೇಷವಾಗಿ ಉಸಿರಾಟದ ವ್ಯಾಯಾಮಗಳು ನಿಮ್ಮ ಪ್ರಾಣಶಕ್ತಿಯನ್ನು ಸಮತೋಲನಗೊಳಿಸುತ್ತವೆ. ಆಹಾರದ ವಿಷಯದಲ್ಲಿ ಮಸಾಲೆಯುಕ್ತ ಪದಾರ್ಥಗಳಿಂದ ದೂರವಿರಿ, ಏಕೆಂದರೆ ನಿಮ್ಮ ಶಕ್ತಿಯು ಇಂದು ಸಾತ್ವಿಕ ಆಹಾರವನ್ನು ಬಯಸುತ್ತಿದೆ. ಧಾರಾಳವಾಗಿ ನೀರನ್ನು ಸೇವಿಸಿ. ಇದು ನಿಮ್ಮ ತ್ವಚೆಯ ಕಾಂತಿಯನ್ನು ಹೆಚ್ಚಿಸುವುದಲ್ಲದೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಹಕರಿಸುತ್ತದೆ. ನೆನಪಿಡಿ, ಬಾವಿ ಮುಂದೆ ಬಂದಾಗ ಅದನ್ನು ಸ್ವೀಕರಿಸುವ ಶಕ್ತಿ ನಿಮ್ಮಲ್ಲಿರಬೇಕು. ಇಂದಿನ ದಿನವು ಯುವಜನರಿಗೆ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಒಂದು ಮಹತ್ವದ ಮೈಲಿಗಲ್ಲಾಗಿದೆ. ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿದ್ದರೆ ಅಥವಾ ಉನ್ನತ ಶಿಕ್ಷಣ ಸಂಸ್ಥೆಗಳ ಪ್ರವೇಶಕ್ಕಾಗಿ ಕಾಯುತ್ತಿದ್ದರೆ ನಿಮ್ಮ ವೃತ್ತಿಜೀವನದ ಹಾದಿಯನ್ನೇ ಬದಲಿಸಬಲ್ಲ ಶುಭವಾರ್ತೆಯನ್ನು ನೀವು ಆಲಿಸುವಿರಿ. ಶ್ರಮಪಟ್ಟರೂ ಯಶಸ್ಸು ಸಿಗುತ್ತಿಲ್ಲ ಎಂಬ ಹಳೆಯ ದೂರುಗಳಿಗೆ ಇನ್ನು ಇತಿಶ್ರೀ ಹಾಡುವ ಸಮಯ ಬಂದಿದೆ. ನಿಮ್ಮ ಏಕಾಗ್ರತೆಯು ಉತ್ತುಂಗದಲ್ಲಿರುತ್ತದೆ. ಇದು ಜಟಿಲವಾದ ವಿಷಯಗಳನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳಲು ನೆರವಾಗುತ್ತದೆ. ದಾರಿ ತೋರಿಸುವ ಸರಿಯಾದ ಮಾರ್ಗದರ್ಶಕರು ಅಥವಾ ಗುರುಗಳು ಇಂದು ನಿಮಗೆ ಭೇಟಿಯಾಗಬಹುದು. ತಂತ್ರಜ್ಞಾನ ಅಥವಾ ಸೃಜನಶೀಲ ಕ್ಷೇತ್ರದಲ್ಲಿರುವ ಯುವಕರಿಗೆ ಇಂದು ಹೊಸ ಸಂಶೋಧನೆಯ ದಿನ. ಭವಿಷ್ಯದಲ್ಲಿ ನಿಮಗೆ ದೊಡ್ಡ ಮನ್ನಣೆ ತಂದುಕೊಡುವಂತಹ ಒಂದು ಕಲ್ಪನೆ ಇಂದು ನಿಮ್ಮ ಮನಸ್ಸಿನಲ್ಲಿ ಮೂಡಬಹುದು. ಒಂದು ವಿಷಯವನ್ನು ಮರೆಯಬೇಡಿ, ಇಂದು ಸಾಮಾಜಿಕ ಜಾಲತಾಣಗಳ ಅನಗತ್ಯ ಹರಟೆ ಮತ್ತು ಗಾಸಿಪ್ಗಳಿಂದ ದೂರವಿರಿ. ನಿಮ್ಮ ಸಮಯ ಮತ್ತು ಶಕ್ತಿ ಅಮೂಲ್ಯವಾದುದು. ಅದನ್ನು ಕೇವಲ ನಿಮ್ಮ ಗುರಿಗಳ ಮೇಲೆ ಕೇಂದ್ರೀಕರಿಸಿ. ನೀವು ಪೂರ್ಣ ಹೃದಯದಿಂದ ಏನನ್ನಾದರೂ ಹಂಬಲಿಸಿದಾಗ ನಕ್ಷತ್ರಗಳು ನಿಮ್ಮ ನೆರವಿಗೆ ಬರುತ್ತವೆ ಎಂಬುದನ್ನು ಈ ದಿನ ಸಾಬೀತುಪಡಿಸುತ್ತದೆ. ಸಕಾರಾತ್ಮಕ ಶಕ್ತಿಯನ್ನು ಸ್ಥಿರಗೊಳಿಸಲು ಕೆಲವು ಪರಿಹಾರ ಕ್ರಮಗಳನ್ನು ಅನುಸರಿಸುವುದು ಶ್ರೇಷ್ಠವಾದುದು. ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಕರತಲ ದರ್ಶನ ಮಾಡಿ ಈ ಹೊಸ ಅವಕಾಶಕ್ಕಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸಿ. ಹಸುವಿಗೆ ಬೆಲ್ಲ ನೀಡುವುದು ನಿಮ್ಮ ಅದೃಷ್ಟದ ಬಾಗಿಲನ್ನು ಇನ್ನಷ್ಟು ವಿಸ್ತರಿಸುತ್ತದೆ. ಸಾಧ್ಯವಾದರೆ ಬಡವರಿಗೆ ಅನ್ನ ಅಥವಾ ನೀರನ್ನು ದಾನ ಮಾಡಿ. ಈ ಪುಣ್ಯ ಕಾರ್ಯವು ನಿಮ್ಮ ರಾಹು ಮತ್ತು ಕೇತುವಿನಂತಹ ನೆರಳು ಗ್ರಹಗಳ ಕೆಟ್ಟ ಪ್ರಭಾವವನ್ನು ಶಮನಗೊಳಿಸುತ್ತದೆ. ಪಕ್ಷಿಗಳಿಗೆ ಆಹಾರ ಮತ್ತು ನೀರನ್ನು ಒದಗಿಸುವುದು ಬುಧ ಮತ್ತು ಶುಕ್ರ ಗ್ರಹಗಳನ್ನು ಬಲಪಡಿಸುತ್ತದೆ. ಇಂದು ಕಪ್ಪು ವರ್ಣದ ವಸ್ತ್ರಗಳನ್ನು ತ್ಯಜಿಸಿ ತಿಳಿ ಬಿಳಿ ಅಥವಾ ಹಳದಿ ಬಣ್ಣಕ್ಕೆ ಆದ್ಯತೆ ನೀಡಿ. ಈ ಸಣ್ಣ ಕ್ರಮಗಳು ಸರಳವೆನಿಸಿದರೂ ಇವುಗಳ ಪ್ರಭಾವ ಆಳವಾದುದು. ಯಶಸ್ಸನ್ನು ಸಾಧಿಸುವುದಕ್ಕಿಂತ ಅದನ್ನು ಉಳಿಸಿಕೊಳ್ಳುವುದು ಅತಿ ಮುಖ್ಯ. ಇಂದು ಅದೃಷ್ಟ ನಿಮ್ಮ ಪರವಾಗಿದ್ದರೆ ಇದು ಕೇವಲ ಸಂಭ್ರಮಕ್ಕೆ ಮಾತ್ರವಲ್ಲ, ಭವಿಷ್ಯದ ಕಾಂಕ್ರೀಟ್ ಯೋಜನೆಗಳನ್ನು ರೂಪಿಸುವ ಸಮಯವೂ ಹೌದು. ಮುಂದಿನ 5 ವರ್ಷಗಳ ಗುರಿಯನ್ನು ಈಗಲೇ ನಿರ್ಧರಿಸಿ. ಕಾಗದ ಪತ್ರಗಳು ಮತ್ತು ಕಾನೂನು ದಾಖಲೆಗಳ ಬಗ್ಗೆ ಜಾಗರೂಕರಾಗಿರಿ. ನಿಮ್ಮ ರಹಸ್ಯಗಳನ್ನು ಹಾಗೂ ಕಾರ್ಯತಂತ್ರಗಳನ್ನು ಫಲಿತಾಂಶ ಸಿಗುವವರೆಗೆ ಗುಪ್ತವಾಗಿಡಿ. ಈ ವಿಜಯಶಾಲಿ ವಿಧಾನವು ನಿಮ್ಮನ್ನು ಸಾಮಾನ್ಯನಿಂದ ಅಸಾಮಾನ್ಯ ವ್ಯಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಮಾರ್ಗದರ್ಶಕರನ್ನು ಸಂಪರ್ಕಿಸಿ. ಧನ್ಯವಾದಗಳು.